ಸೊ ನಿಮ್ಗೆ ಈ ಬಿಗ್ ಬಾಸ್ ಸೀಸನ್ ಏನಿದೆ 11 ಅಲ್ಲಿ ನಿಮ್ಗೆ ಎಷ್ಟು ಸಂಭಾವನೆ ಸಿಕ್ಕಿರೋದು ಅಂತ ಟಾಕ್ ಇದೆ. ಸೊ ಜೊತೆಗೆ 15 lakhs ಇದು ನಿಜನಾ? ಜೊತೆಗೆ ಈ 15 lakhs ಸೇರಿಸಿ ತ್ರಿವಿಕ್ರಮ್ ಏನ್ ಪ್ಲಾನ್ ಮಾಡಿದ್ದಾರೆ ಅಂತ? ಇಲ್ಲ, 15 lakhs ಬಂದಿದ್ದು ನನಗೆ ಖುಷಿನೇ ಇದೆ. ಏನು 4 ವರ್ಷ ಒಬ್ಬ ಆ್ಯಕ್ಟರ್ ಆಗಿ ನಮ್ದೆಲ್ಲ ಏನೇನು ಮೇಂಟೈನ್ ಮಾಡಬೇಕು ಅಂತ ಬೇಸಿಕ್ ನಿಮಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಒಬ್ಬ ಆರ್ಟಿಸ್ಟ್ ಆಗಿ ನಾವು ಆಚೆ ಕಡೆ ಹೇಗೆ ಕಾಣಿಸ್ಕೋಬೇಕು. ಮ್ಯಾಕ್ಸಿಮಮ್ ಆರ್ಟಿಸ್ಟ್ಗಳು ಏನು ಕಾಣಿಸ್ಕೊಂತಾರೆ ಅದು ಸುಳ್ಳೇ ಇರುತ್ತೆ ಪಾಪ. ಅದನ್ನು ಅವ್ರು ಕಷ್ಟಪಟ್ಟು ಮಾಡ್ಕೊಂಡಿರ್ತಾರೆ. ಒಂದು ಮನೆ ಆಗಿರ್ಬೋದು, ಅವ್ರ ಡ್ರೆಸ್ಗಳಾಗಿರ್ಬೋದು, ಅವ್ರು ಏನು ಓಡಾಡ್ತಾರೆ, ಏನಕ್ಕೆ ಎಲ್ಲೂ ವೀಕಾಗಿ ಕಾಣಿಸ್ಕೋಬಾರ್ದು. ನನಗೊಂದು ನಮ್ಮನ್ನು ನೋಡಿ ಇನ್ನೊಂದು ಆಪರ್ಚುನಿಟಿಗಳು ಬರಲಿ ಅನ್ನೋ ಥರ ಮಾಡ್ಕೊಂಡಿರ್ತಾರೆ ಅಷ್ಟೇ. ಬಿಟ್ಟರೆ ಈ 4 ವರ್ಷದಿಂದ ನನಗೂ ಒಂದಷ್ಟು ಸಾಲಗಳಿದೆ. ಗೆದ್ದಿದ್ರೆ ಅದನ್ನೆಲ್ಲ ತೀರಿಸ್ಕೊಂಡು ಮುಂದೆ ಹೋಗ್ಬೋದಾಗಿತ್ತು ಅಂತಿತ್ತು. ಈಗೇನು ಇದರಿಂದ ನಾನು ಏನು ಸಂಭಾವನೆಗಳು ಪಡೆದಿದ್ದೀನಿ ಅದನ್ನೆಲ್ಲ ತೀರಿಸ್ಕೊಂಡು ಇನ್ನೊಂದು ಹೊಸದಾಗೆ ಇನ್ನೊಂದಷ್ಟು ರಿಲ್ಯಾಕ್ಸಾಗಿ ಕೆಲಸ ಮಾಡೋ ಭಾವನೆ ಇದೆ ಅಷ್ಟೇ. ನಂಗೆ ಇದರಲ್ಲಿ ಏನೋ ಎಷ್ಟು ಪೇಮೆಂಟ್ ಆಗಲಿ ಇದೇನಿರಲ್ಲ. ಯಾಕಂದರೆ 4 ವರ್ಷ ಮನೇಲಿ ಕೂತಿದ್ದವ್ನು ಕರ್ಸ್ಬಿಟ್ಟು ಹೈಯೆಸ್ಟ್ ಪೇಮೆಂಟ್ ಕೊಡೋಕೆ ಅವ್ರಿಗೇನು ಹುಚ್ಚ. ಸೊ ಹಾಗಾಗಿ ನನಗೂ ಲೀಸ್ಟ್ ಪೇಮೆಂಟೇ ನನಗೂ ಬಂದಿದ್ದು. ನಾನು ಕೇಳ್ಪಟ್ಟಿದ್ದೀನಿ ತ್ರಿವಿಕ್ರಮ್ ಅವರು ಈ ಶೋಗೆ ಹೋಗೋದಕ್ಕಿಂತ ಮುಂಚೆ 3 ತಿಂಗಳು ನಿಮ್ಮ ತಾಯಿಗೆ ಏನೆಲ್ಲ ಖರ್ಚು ಬರುತ್ತೆ ಮತ್ತೆ ಮನೆದು ಎಲ್ಲ ಏನು ಫೈನಾನ್ಸ್ ಇದೆ ಅದೆಲ್ಲ ಅಡ್ಜಸ್ಟ್ ಮಾಡಿ ಹೋಗಿರೋದು ಅಂತ. ಜೊತೆಗೆ ನೀವು ರೆಂಟೆಡ್ ಹೌಸಾ ಅದರ್ವೈಸ್ ಓನ್ ಹೌಸಾ ಹೇಗೆ ಏನು ಯಾವ ತರ ಅಡ್ಜಸ್ಟ್ ಮಾಡಿದ್ರಿ? ಆರ್ಟಿಸ್ಟ್ ಅಂತ ಅಂದ್ರೆ ಗೊತ್ತಿರುತ್ತೆ ನಮ್ಗೆ ಎಷ್ಟು ಕಷ್ಟ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ಅದನ್ನೆಲ್ಲ ಯಾವ ತರ ಮ್ಯಾನೇಜ್ ಮಾಡಿದ್ರು? ನನಗೆ ಈ 4 ವರ್ಷದಲ್ಲಿ ಏನಾಯ್ತು ಅಂದ್ರೆ ನಂಗೆ ಒಂದಷ್ಟು ಅದ್ಭುತವಾದ ಫ್ರೆಂಡ್ಸ್ಗಳಿದ್ದಾರೆ. ಸೊ ಅವ್ರ ಸಹಾಯ ತಗೊಂಡು ನಾನು ಕೊನೆ ವೀಕಲ್ ನಾನೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿದ್ದು. ಸೊ ಅವಾಗ ಎಲ್ಲದನ್ನು ಅಡ್ಜಸ್ಟ್ ಮಾಡಿ ಫ್ರೆಂಡ್ಸ್ಗಳ ಹತ್ರ ಇಸ್ಕೊಂಡು ಏನು ಹೋಗಿದ್ದೆ ಅದನ್ನೆಲ್ಲ ಈಗೆಲ್ಲ ಏನು ಪೇಮೆಂಟ್ಸ್ಗಳು ಬಂದ್ಮೇಲೆ ಅವ್ರಿಗೆ ಫಸ್ಟ್ ಕ್ಲಿಯರ್ ಮಾಡಬೇಕು. ಹೋಗೋಕ್ಕೆ ಅಂತ ಸಪೋರ್ಟ್ ಮಾಡಿದವ್ರಿಗೆ ಎಲ್ಲರಿಗೂ ಆ ಥರ ಎಲ್ಲದ್ದು ನಮ್ಮಮ್ಮಂಗೆ ಒಂದಷ್ಟು ಕೊಟ್ಟು ಮನೆದಂದಷ್ಟು. ನಾನು ಇರೋದು ರೆಂಟೆಡ್ ಹೌಸಲ್ಲಿ. ಏನಕ್ಕೆ ಅಲ್ಲಿರ್ತೀನಿ ಅಂತಂದರೆ ಸೊ ನನಗೆ ಅದು ಹೆಲ್ಪ್ ಆಗಬೇಕು. ಇಲ್ಲ ನಾವು ಯಾವುದೋ ಒಂದು ಕಾಫಿಡೇಲಿ ಹೋಗಿ ಕೂತ್ಕೊಂಡು ಕತೆ ಕೇಳಿದ್ರೆ ಅಲ್ಲಿ ಕಟ್ಟೋದಕ್ಕಿಂತ ನಮ್ಮ ಮನೇಲಿ ಕೂತ್ಕೊಂಡು ಕಟ್ಬೋದಲ್ಲ ಅಂತ ಅಂದ್ಬಿಟ್ಟು ನಾನು ಅಲ್ಲಿ ಆ ಫ್ಲೋರಲ್ಲಿ ಇರೋದು, ರೆಂಟೆಡ್ ಹೌಸಲ್ಲೇ ಇರೋದು. ಬಂದಾಗ್ಲಿಂದ ರೆಂಟೆಡ್ ಹೌಸಲ್ಲೇ ಇರೋದು. ದೇವ್ರದೇ ನೋಡೋಣ ಈ ವೇದಿಕೆಯಿಂದ ಇನ್ನೊಂದಷ್ಟು ಸಿನಿಮಾಗಳು ಬಂದು ಏನಾದರೂ ಆಯಿತು ಅಂತಂದರೆ ಫರ್ದರ್ ಇಯರ್ಸ್ ಇಲ್ಲಿ ತೊಗೊಳೋದು ಇಲ್ಲ ಕಟ್ಸೋದು ಏನೋ ಅಂತ ಪ್ಲಾನ್ ಮಾಡೋಣ ಅಷ್ಟೇ. ನಿಮ್ಮ ತಾಯಿ ಅಫ್ಕೋರ್ಸ್ ಮೀಡಿಯಾಗಳು ಮಾತಾಡಿಸಿದಾಗ ಹೇಳಿದ್ದಾರೆ ಹನುಮಂತು ಗೆಲ್ಬಾರ್ದಾಗಿತ್ತು, ಬೇರೆಯವ್ರು ಗೆಲ್ಬೇಕಾಗಿತ್ತು ಅಂತ. ಅಂದ್ರೆ ಕಾಕಿ ಪಿಲ್ಲ ಕಾಕಿಕಿ ಮುದ್ದು, ಅವ್ರ ಮಗ ಅವರಿಗೆ ಪ್ರೀತಿ. ಎಷ್ಟೇ ಯಾರೇ ತಾಯಿನ ಕೇಳಿದ್ರು ಇದೇ ಮಾತು ಹೇಳೋದು. ನಿಮ್ ತಾಯಿ ಏನೋ ನಿಮ್ ಮೇಲಿನ ಪ್ರೀತಿ ಬಗ್ಗೆ ಇದನ್ನ ಕೊಟ್ಟಿದ್ರೆ ನಾವು ತಾಯಿ ಪ್ರೀತಿ ಅರ್ಥ ಮಾಡ್ಕೋಬಹುದು. ಆದ್ರೆ ಬಿಗ್ ಬಾಸ್ ಸೀಸನ್ 11 ಕಂಟೆಸ್ಟೆಂಟ್ಗಳೆಲ್ಲ ಏನಿದಾರಲ್ಲ, ನಿಮ್ದು ರನ್ನರ್ ಅಪ್ ಅಂತ ಇದಾದಾಗ ಹನುಮಂತು ವಿನ್ನರ್ ಆದಾಗ ಅಲ್ಲಿರೋ ಆಲ್ಮೋಸ್ಟ್ ಕಂಟೆಸ್ಟೆಂಟ್ಗಳಿಗೆ ನೀವು ವಿನ್ ಆಗ್ಬೇಕು ಅಂತ ಇರುತ್ತೆ. ಸೊ ಆ ಪ್ರೀತಿ ಬಗ್ಗೆ ಆ ತರ ಗಳಿಸ್ಕೊಂಡಿದ್ದೀರಾ ನೀವು, ಅದ್ರ ಬಗ್ಗೆ ಏನ್ ಹೇಳ್ತೀರಾ ಎಲ್ಲಾ ಕಂಟೆಸ್ಟೆಂಟ್ಗಳ ಬಗ್ಗೆ? ತಾಯಿದೊಂದು ಹೇಳ್ಬಿಡ್ತೀನಿ, ಎತ್ತವ್ರಿಗೆ ಹೆಗಣ ಮುದ್ದು. ಸೊ ನಮ್ಮ ಅಮ್ಮಂಗೆ ನಾನೇ ಗೆಲ್ಬೇಕು ಅಂತ ಯಾವಾಗ್ಲೂ ಇರುತ್ತೆ. ಯಾಕಂದ್ರೆ ಅದಕ್ಕೆ ಅಂತ ಇಷ್ಟೊಂದು ಪೂಜೆಗಳು ಇದನ್ನೆಲ್ಲ ಮಾಡಿರ್ತಾರೆ. ಸೊ ಆ ಇಂಟೆನ್ಷನಲ್ಲಿ ಅದನ್ನ ಹೇಳಿದಾರೆ ಅನ್ನೋದನ್ನ ಬಿಟ್ರೆ ನಮ್ಮ ಅಮ್ಮಂಗೆ ಯಾವುದೋ ಹನುಮಂತನ ಮೇಲೆ ಏನೋ ಕೋಪ ಬಂದಿದ ತಕ್ಷಣ ನಮ್ಮ ಅಮ್ಮ ಮಾತಾಡ್ಸೋದೇ ಹನುಮಂತನ, ಅವನ್ ಹಾಡು ಹೇಳು ಅಂತ ಕೇಳೋದೇ ಅವನನ್ನ. ಸೊ ನಮ್ಮ ಅಮ್ಮಂಗೆ ಯಾವುದೇ ಕಂಟೆಸ್ಟೆಂಟ್ ಮೇಲೆ ಏನು ಬೇಜಾರಿರಲಿಲ್ಲ. ಆ್ಯಂಡ್ ಇಲ್ಲಿ ನನಗೆ ಸಪೋರ್ಟ್ ಇದ್ದಿದ್ದೇನು ಅಂತಂದರೆ, ನಾನು ಮನೇಲಿ ಏನು ಒಬ್ರನ್ನ ಅಕ್ಕ ಅಂತ ಕರೆದೆ, ಒಬ್ರನ್ನ ಅಣ್ಣ ಅಂತ ಕರೆದೆ, ಒಬ್ರನ್ನ ಭಯ್ಯ ಅಂತ ಕರೆದೆ. ಸೊ ಅದೆಲ್ಲ ನೀಟಾಗೆ ಅಂದರೆ ಆರ್ಗ್ಯಾನಿಕ್ ಆಗಿ ಆಗಿದ್ದು. ನನಗೆ ಅವ್ರನ್ನೆಲ್ಲ ಕರಿಬೇಕು ಅಂತ ನೆನ್ಸಿದ್ದು. ಈಗ ನಾನು ಶಿಶಿರ್ ಬಾಯ್ನ ಸೀನಿಯರ್ ಅಂತ ಕರೆದೆ, ಬಿಕಾಸ್ ಈ ಹ್ಯಾಸ್ ದ ಟ್ಯಾಲೆಂಟ್. ಅವ್ನು ತುಂಬ ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದಾರೆ. ನಾನು ಅದಕ್ಕೋಸ್ಕರ ಅವ್ರಿಗೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ಸಿದ್ದು. ಈಗ ಚೈತ್ರಕ್ಕಂಗೆ ನಾನು ಅವ್ರು ಚಿಕ್ಕ ಏಜ್ ಆದ್ರೂ ಅಕ್ಕ ಅಂತ ಕರಿತಿದ್ದೆ. ಅವ್ರಿಗಿದ್ದಂಥ ವ್ಯಕ್ತಿತ್ವ, ಅವ್ರ ತಲೆಯಲ್ಲಿ ಇದ್ದಂಥ ನಾಲೆಜ್ಗೋಸ್ಕರ ಇದೆಲ್ಲ ಆರ್ಗ್ಯಾನಿಕ್ ಆಗಿ ಆಗಿತ್ತು. ಸೊ ಆರ್ಗ್ಯಾನಿಕ್ ಫ್ರೆಂಡ್ಶಿಪ್ ಅನ್ನೋದೇನಿತ್ತು, ಅದೊಂದು ರಿಲೇಷನ್ಶಿಪ್ ಏನಿತ್ತು, ಹಂಗಾಗಿ ಅವರೆಲ್ಲ ನಾನು ಗೆಲ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅಷ್ಟೇ.